ಸಂವಿಧಾನದಲ್ಲಿ ಆಶಯ ಇದೆ. ನೀವು ಜೀವಿಸಿ ಎತ್ತರಕ್ಕೆ ಹೋಗ್ಬೇಕಾ, ಸಂವಿಧಾನದಲ್ಲಿ ಆಶಯ ಇದೆ. ಬಹಳಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ, ರೈತನ ಮಗ ಏನ್ ಆಲೋಚನೆ ಮಾಡ್ತಾ ಇದ್ದ, ಕೊನೆಗೆ ಒಬ್ಬ ರೈತ ನನ್ನ ಮಗ ನೇಗಿಲಿಡ್ದು ಹೊಲ ಉಳೋದ್ ಕಲ್ತ್ರೆ ಸಾಕಪ್ಪ ಅಂತ ಯೋಚಿಸ್ತಿದ್ದ. ಒಬ್ಬ ಕುಂಬಾರಣ್ಣನ ಮಗ ನನ್ನ ಮಗ ನಂತರ ಮಡಕೆ ಮಾಡಿದ್ರೆ ಸಾಕಪ್ಪ ಅಂತ ಯೋಚಿಸ್ತಿದ್ದ. ಒಬ್ಬ ಚಪ್ಪಲಿ ಹೊಲಿಯೋರ್ ಮಗ ನಂತರ ಸ್ಕಿಲ್ಫುಲ್ ಆಗಿ ಒಂದು ಚಪ್ಪಲಿ ಹೊಲಿದ್ರೆ ಸಾಕಪ್ಪ ಅಂತ ಯೋಚಿಸ್ತಿದ್ದ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಬಂದ ತಕ್ಷಣವೇ ಒಬ್ಬ ಕೃಷಿಕ ತನ್ನ ಮಗನ ಯಾವ ಎತ್ತರವನ್ನು ಯೋಚಿಸ್ತಾ ಇದ್ದಾನೆ ಅಂದ್ರೆ, ನನ್ನ ಮಗ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು, IAS ಅಧಿಕಾರಿ ಆಗ್ಬೇಕು ಅಂತ ಕೂಡ ಯೋಚಿಸ್ತಾ ಇದ್ದಾನೆ.